ಬೇರೆದವ್ರಿಗೆ ಕೊಡಕ್ ಶುರು ಮಾಡ್ಯಾವ್ರಿ. ಸರಿ ಅಂತಂದ್ರ ಪೂರ್ತಿ ಹೋಗ್ತದ ಅಂತ ಅಲ್ರಿ. ನಾ ಅಡ್ಡಾಡುವಷ್ಟು ನಾನು ರೆಡಿ ಆದನ್ರಿ. ಅದನ್ನ ಮತ್ತೆ ನೀವು ಎಲ್ಲರಿಗೂ ಮಾಡ್ಕೊಡೋದು. ಹೌದೌದು. ನನ್ ಫ್ರೆಂಡ್ಸ್ಗೆ ಕೊಟ್ಟಿನ್ರಿ ಮೊದ್ಲ. ಅಂದ್ರೆ ನನಗ್ ಕಡಿಮೆ ಅನಿಸ್ತಲ್ಲ ಅವ್ರಿಗೆ ಕೊಟ್ಟೆ. ಅವ್ರಿಗೂ ಅದು ಚಲೋ ಅನಿಸ್ತು. ಅಂದ್ರೆ ಒಂದ್ ಟೈಪ್ ಎನರ್ಜೆಟಿಕ್ ಇರ್ತದ್ರ ಮನುಷ್ಯ ಇಡೀ ದಿವಸ ಇದು ಕುಡಿಯೋದ್ರಿಂದ. ಸುಸ್ತು ಈಗ ಏನಪ್ಪ ನಾವು ಇಷ್ಟೊತ್ತು ಕೆಲಸ ಮಾಡಿದ್ರೆ ಈಗ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಆತರ ಇರುದಿಲ್ಲ. ಯಾಕಂದ್ರೆ ನೀವು ಗೋಧಿ ಊಟ ತಿಂದ್ಮೇಲೆ ಸುಸ್ತಾಗ್ತೀವಿ. ಇದ್ರೊಳಗ ಎನರ್ಜಿ ಬರ್ತದೆ ಹೌದಲ್ರಿ. ಆದ್ರೆ ಮತ್ ನೀವು ಒಳ್ಳೆ ಹೇಳಿದ್ರಿ ತುಪ್ಪ ಹಾಕೊಂಡು ಕುಡಿಬೇಕಂತ. ಅದು ಎಲ್ಲರೂ ಬಾಳ ಮಂದಿ ಗೊತ್ತ ತುಪ್ಪ ಬೇಡ ಅಂತಾರ. ತುಪ್ಪ ಬೇಕ್ರಿ. ತುಪ್ಪ ಬೇಕ್ರಿ. ಇದಕ್ಕೆ ಶರೀರಕ್ಕೆ ತುಪ್ಪ ಬೇಕು. ಕರೆಕ್ಟ್ ಅದ ಹೇಳಿದ್ರು. ಅಲ್ಲ ನೀವು ನಿಮ್ದು ಅಷ್ಟಲ್ರಿ ಬಾಳ ಜನಕ್ಕೆ ಹೆಲ್ಪ್ ಮಾಡಾಕ್ತಿರಿ. ಎಷ್ಟೋ ಜನಗ ಆಹಾರದಿಂದ ಎಷ್ಟು ಗೊತ್ತಂದ್ರಿ 30 ಕೋಟಿ ಜನ ಕ್ಯಾನ್ಸರ್ ಬರುತ್ತೆ. ಈಗ ಒಂದು 40 ಕೋಟಿ ಜನಕ್ಕೆ ಅರ್ಧ ಜನ ನಮ್ಮ ಪಾಪ್ಯುಲೇಷನ್ ಇದ್ರಾಗ ಹೋದ್ರು ರೀ. ಅದಕ್ಕೆ ಈ ಪದ್ಧತಿ ಬಾಳ ಐತಿ. ಅದ್ರ ನೀವು ಮೊಳಕೆ ಹೊಡಿಸ್ತಿರಲ್ಲ ಇದರಿಂದ ಇನ್ನೂ ಬಾಳ ಅನುಕೂಲ ಅದ. ಅದನ್ನ ಹೆಂಗ್ ಗೊತ್ತಾದ್ರೆ ನಿಮ್ಗೆ ಮೊಳಕೆ ಹೊಡಿದ್ರೆ ಚಲೋ ಅಂತ? ನನಗ ಭಯಂಕರ ನೋವು. ಒಂದು ಮೆಟ್ಲ ಹತ್ತಾಕೂ ಸಾಧ್ಯತೆ ಇದಿಲ್ರಿ ಮೊದ್ಲು. ನನ್ನ ಪರಿಸ್ಥಿತಿ ಹಂಗಿತ್ತು. ಶುರು ಆದ್ಮೇಲೆ ನಮ್ ದೊಡ್ಡ ಮಗಳ ಮದ್ವೆಯಾಗ